ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ. ದೇವರ ಮನೆಯಲ್ಲಿ ದೇವರ ವಿಗ್ರಹಗಳನ್ನು ಯಾವ ರೀತಿಯ ವಿಗ್ರಹಗಳನ್ನ ತಂದಿಡಬೇಕು ಮತ್ತು ವಿಗ್ರಹಗಳನ್ನ ತಂದ ನಂತರ ಏನು ಮಾಡಬೇಕು ಅನ್ನೋ ವಿಚಾರನ ಈ ದಿನ ನನಗೆ ತಿಳಿದಿರೋಂಥ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋತೀನಿ. ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ಅದು ನಿಮಗೆ ಶೋ ಆಗುತ್ತೆ. ದೇವರ ಮನೆ ಅಂತ ಅಂದರೆ ಅದಕ್ಕೆ ಕೆಲವೊಂದು ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ. ನಮ್ಮ ಶಾಸ್ತ್ರಗಳಲ್ಲಿ ಇರುವಂಥ ವಿಚಾರಗಳೇನು ಅಂತ ಅಂದರೆ, ಸಾಮಾನ್ಯವಾಗಿ ದೇವ್ರ ಮನೆಗಳಲ್ಲಿ ವಿಗ್ರಹಗಳನ್ನ 2 ಇಂಚಿಂದ 9 ಇಂಚು ಇರೋವಂಥ ಒಂದು ವಿಗ್ರಹಗಳನ್ನ ಇಡ್ತಾರೆ. ಅದಕ್ಕಿಂತ ತುಂಬ ದೊಡ್ಡದಾಗಿರುವಂತಹ ವಿಗ್ರಹಗಳನ್ನ ಯಾರೂ ಇಡೋದಿಲ್ಲ. ಯಾಕೆ ಅಂತ ಅಂದರೆ, ನಮ್ಮ ಶಾಸ್ತ್ರಗಳು ಹೇಳೋವಂಥ ವಿಚಾರಗಳಲ್ಲಿ ಏನು ಅಂಶಗಳಿದೆ ಅಂತ ಅಂದರೆ, ಈ 9 ಇಂಚಿಗಿಂತ ತುಂಬ ದೊಡ್ಡ ವಿಗ್ರಹಗಳನ್ನ ನಾವು ತೊಗೊಂಡು ಬಂದರೆ ಆ ವಿಗ್ರಹಗಳಿಗೆ ಈಗ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಅಭಿಷೇಕ ಆಗಲಿ ಅಲಂಕಾರ ಆಗಲಿ ಇದು ಮನೆಯಲ್ಲಿ ನಾವು ಮಾಡೋವಂಥ ಒಂದು ಆಚರಣೆಗಿಂತ ತುಂಬ ವಿಭಿನ್ನವಾಗಿರುತ್ತೆ ದೇವಸ್ಥಾನಗಳಲ್ಲಿ. ಹಾಗಾಗಿ 9 ಇಂಚಿಗಿಂತ ತುಂಬ ಎತ್ತರವಾದಂತಹ ಒಂದು ವಿಗ್ರಹಗಳನ್ನ ನಾವು ತಗೊಂಡು ಬಂದರೆ ದೇವಸ್ಥಾನದಲ್ಲಿ ಯಾವ ರೀತಿಯ ಒಂದು ಪೂಜೆಗಳು ನಡೆಯುತ್ತೆ ಆ ವಿಗ್ರಹಕ್ಕೆ, ಅದೇ ರೀತಿಯಾದಂತಹ ಪೂಜೆ ಮತ್ತು ಹಾಗೆ ನೈವೇದ್ಯ ಮತ್ತು ಹಾಗೆ ಅದೇ ರೀತಿಯ ಅಲಂಕಾರಗಳು ಅನ್ನೋದನ್ನು ನಾವು ಮಾಡಬೇಕಾಗುತ್ತೆ. ಈಗ ನಾವು ಮನೆಗಳಲ್ಲಿ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ಡೇ ಇರ್ತೀವಿ. ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಪೀರಿಯಡ್ಸ್ ಇರುತ್ತೆ, ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ಒಂದು 5 ದಿನ ದೇವ್ರ ಮನೆಗೆ ಹೋಗೋದಿಲ್ಲ. ಹಾಗೆ ಈ ಒಂದು ಶುಭ ಸಮಾರಂಭ ಸಂದರ್ಭಗಳು ಬಂದಾಗ ಮನೆಗಳನ್ನ 2-3 ದಿನ ಬೀಗ ಹಾಕ್ಕೊಂಡು ಹೊರಗಡೆ ಹೋಗ್ತೀವಿ. ಇಂಥ ಸಮಯದಲ್ಲಿ ದೇವ್ರ ಮನೆಗೆ ಪೂಜೆ ಅನ್ನೋದು ಆಗೋದಿಲ್ಲ. ಏನಾಗುತ್ತೆ ಅಂತ ಅಂದರೆ, ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ಎಲ್ಲೇ ಯಾವುದೇ ಒಂದು ಪುರೋಹಿತರನ್ನು ಕೇಳಿದ್ರು ಅವರು ಕೂಡ ಇದೇ ಹೇಳ್ತಾರೆ. ಯೂಶ್ವಲಿ ಎಲ್ಲ ಹೇಳೋದೇನು ಅಂತ ಅಂದರೆ, ನಮ್ಮ ಮುಷ್ಟಿಯಿಂದ ಒಳಗಡೆ ಇರುವಂತಹ ವಿಗ್ರಹಗಳನ್ನ ತಂದಿಟ್ಟು ಪೂಜೆ ಮಾಡಿ ಅಂತ ಹೇಳ್ತಾರೆ. ಆದಷ್ಟು ಶಾಂತ ಸ್ವರೂಪವಾಗಿರುವಂತಹ ವಿಗ್ರಹಗಳನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು. ಉಗ್ರ ರೂಪ ಇರುವಂತಹ ವಿಗ್ರಹಗಳನ್ನ ತಂದಿಡ್ತಾರೆ. ಅಂದರೆ ಕಾಳಿ ವಿಗ್ರಹ ಆಗಿರ್ಬೋದು, ಮತ್ತು ಹಾಗೆ ಕಾಲಭೈರವನ ವಿಗ್ರಹ ಆಗಿರ್ಬೋದು, ಹಾಗೆ ಉಗ್ರ ನರಸಿಂಹನ ವಿಗ್ರಹ, ಮತ್ತು ಹಾಗೆ ಈ ಗ್ರಹಗಳಂತ ಇರುತ್ತೆ, ಆ ಗ್ರಹಗಳ ವಿಗ್ರಹ ಆಗಿರ್ಬೋದು. ಈ ರೀತಿಯ ವಿಗ್ರಹಗಳನ್ನು ಬಿಟ್ಟು ಶಾಂತ ಸ್ವರೂಪವಾದ ಯಾವುದೇ ವಿಗ್ರಹಗಳನ್ನಾಗಿ ಪೂಜೆ ಮಾಡಬಹುದು. ಶಾಪ್ಗೆ ಹೋಗಿ ಫಸ್ಟು ಒಂದು ದೇವರ ವಿಗ್ರಹನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಅಲ್ಲಿಂದ ತೊಗೊಂಡು ಬಂದು ತಂದ ನಂತರ ಏನು ಮಾಡಬೇಕು ಅಂತ ಅಂದರೆ, ಒಂದು ಯಾವುದಾದ್ರೂ ಬೌಲಿಗೆ ನೀರನ್ನ ಹಾಕಿ, ಆ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಮತ್ತು ಹಾಗೆ ಸ್ವಲ್ಪ ತುಳಸಿ ದಳಗಳನ್ನ ಹಾಕಿ ಅದ್ರ ಒಳಗೆ ಆ ಒಂದು ವಿಗ್ರಹನ ಶುಚಿ ಮಾಡಿ ನಂತರ ನೀವು ದೇವರ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ದೇವರ ಮನೆಗೆ ರಿಲೇಟೆಡ್ ಆಗುವಂಥ ಮಾಹಿತಿಗಳನ್ನು ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಮಾಹಿತಿಗಳು ಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.